ವಿಜೇಂದ್ರ ವಿರುದ್ಧ ರಾಮುಲು ಸುಧಾಕರ್ ಸಮರ ಸಾರಿದ ಬೆನ್ನಲ್ಲೇ ವಿಜೇಂದ್ರ ವಿರುದ್ಧ ಮತ್ತೊಮ್ಮೆ ರೊಚ್ಚಿಗೆ ಹೇಳ್ತಾ ಇದ್ದಾರೆ ರೆಬೆಲ್ ಟೀಮ್ನ ನಾಯಕ ಯತ್ನಾಳ್. ವಿಜೇಂದ್ರ ಚಡ್ಡಿ ಹಾಕೋಕ್ ಮುಂಚೆನೆ ನಾವು ಸಂಘಟನೆಯನ್ನ ಮಾಡಿದ್ದೀವಿ. ಈ ಬಚ್ಚಾಯಿಂದ ನಾವು ಕಲಿಬೇಕಾಗಿಲ್ಲ, ನಮಗೆ ಯಾವುದೇ ಭಯ ಇಲ್ಲ, ಪಕ್ಷದಿಂದ ತೆಗೆದು ಹಾಕ್ಲಿ, ವಿ ಡೋಂಟ್ ಕೇರ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಡಾಕ್ಟರ್ ಸುಧಾಕರ್ ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾರೋ ಗೊತ್ತಿಲ್ಲ ಅಂತೆಲ್ಲ ಬಾಂಬ್ ಸ್ಫೋಟಿಸ್ತಾ ಇದ್ದಾರೆ. ಇದೇನ್ ಪ್ರೈವೇಟ್ ಕಂಪನಿನ ಅಂತ ಸ್ವಪಕ್ಷದ ವಿರುದ್ಧನೇ ವಾಗ್ದಾಳಿನ ನಡೆಸಿದ್ದಾರೆ. ಅಣ್ಣ ಕೇಂದ್ರ ಮಂತ್ರಿ, ಅಪ್ಪ ರಾಷ್ಟ್ರಪತಿ ಆಗ್ಲಿ, ಯಡಿಯೂರಪ್ಪ ಅವರ ಕುಟುಂಬವನ್ನು ಅಗೇನ್ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮತ್ತು ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ ಅಂತೆಲ್ಲ ಹೇಳಿದ್ದಾರೆ. ನಮ್ಮ ಜೊತೆ ಯತ್ನಾಳ್ ಅವರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ನಿನ್ನೆ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿದೆ, ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿದೆ, ಏನು ಹೇಳ್ತೀರಿ ಸರ್? ಸರ್, ನಾನು ಮೊದಲೇ ಹೇಳೀನಿ ಇದನ್ನು, ಇದು ತನಗೆ ಬೇಕಾದವ್ರನ್ನೇ ಅಧ್ಯಕ್ಷ ಮಾಡ್ತಾನೆ. ಇದು ಎಲ್ಲ ಪದಾಧಿಕಾರಿ ಮಾಡ್ದ, ಅದು ಯಾರನ್ನೂ ಪಕ್ಷದನ್ನೇ ಯಾರನ್ನೂ ಕೇಳಿಲ್ಲ ಮೊದಲಾದರೂ. ಈಗಲೂ ಹೀಗೆ ಆಗ್ತದೆ. ಇದನ್ನು ಪ್ರತಿರೋಧ ಮಾಡೋ ಶಕ್ತಿ ದೊಡ್ಡದಾಗಿದೆ. ಈಗ ಮೊದಲಿನ ಹಂಗೆ ಉಳಿದಿಲ್ಲ. ನಿನ್ನೆ ಡಾಕ್ಟರ್ ಸುಧಾಕರ್ ಒಬ್ಬರೇ ಮಾಧ್ಯಮ ಮುಂದೆ ಬಂದಿರ್ಬೋದು, ಆದರೆ ಅದ್ರ ಹಿಂದೆ ಭಾಳ ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಯಾರೂ ಸಮಾಧಾನ ಇಲ್ಲ, ಯಾವ ಹಿರಿಯ ನಾಯಕರು ಸಮಾಧಾನ ಇಲ್ಲ. ನಿನ್ನೆ ಮಾಡಿದಂಥ ಜಿಲ್ಲಾಧ್ಯಕ್ಷರ ನೇಮಕಾತಿ ಏನಿದೆ ಇದೆಲ್ಲ ನಾಟಕೀಯ. ಇದರೊಳಗೆ ಏನು ತನಗೆ ಬೇಕಾದಂಥ ಕೆಲವೊಂದು ಜಿಲ್ಲೆಗಳ ಚೀಲಗಳನ್ನೇ ಅಲ್ಲಿ ಅಧ್ಯಕ್ಷ ಮಾಡ್ಕೊಂಡು. ಸರ್, ನಾಳೆ ಸಭೆ ಮಾಡ್ತಾ ಇದ್ದೀರಾ, ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ವಿಚಾರ ಬಗ್ಗೆ ಚರ್ಚೆ ಆಗುತ್ತೆ. ಯಾರು ಅಧ್ಯಕ್ಷ ಆಗ್ತಾರೆ, ಯಾರು ಸ್ಪರ್ಧೆ ಆಗ್ತಾರೆ? ಏನು ನಾಳೆ ನಮ್ದು ಅಜೆಂಡಾದಾಗ ಅದೇ ಇದೆ, ನಾಳೆ ಕೂತು ಚರ್ಚೆ ಮಾಡ್ತೀವಿ. ಯತ್ನಾಳ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋಂಥ ಚರ್ಚೆಗಳು ರೆಡಿ ಇದ್ದಾರೆ. ಯತ್ನಾಳ್ ಅವರು ಹಾಗಾದ್ರೆ ನಾವೆಲ್ಲ ಕೂಡಿದಾಗ ಎಲ್ಲರೂ ಸಹಮತ ಬಂದರೆ ಅವಾಗ ನಾನು ಸ್ಪರ್ಧೆಗೆ ಖಚಿತ ಅಂತ ಹೇಳಿನಿ, ಖಚಿತ. ಸರ್, ಈಗ ಯತ್ನಾಳ್ ಸೋಲು ಗೆಲುವು ಇದೆ, ಅದು ಹೆಂಗೆ ಸೋಲ್ತು ಅನ್ನೋದನ್ನು ಮುಂದೆ ಜನರಿಗೆ ಗೊತ್ತಾಗ್ತದೆ. ಹಿಂಗೆ ಸೋಲ್ಸೋದ್ರಿಂದ ಏನೂ ಆಗೋದಿಲ್ಲ. ಈಗ ನಮ್ಮ ದೇಶನಾಗ ಈ ರೀತಿ ರಾಜಕೀಯ ಮಾಡೋವಂಥದ್ದನ್ನು ನೋಡೇ ಇಲ್ಲ ನಾವು. ಇಂಥ ವ್ಯಕ್ತಿನೇ ನೋಡಿಲ್ಲ. ಯಾರನ್ನೂ ವಿಶ್ವಾಸ ತಗೋಲಾರ್ದೇ ಎಂ ಪಿಗಳನ್ನು ಒಬ್ಬ ಎಂ ಪಿ ಇಲ್ಲರ ನೋಡ, ಅದೇ ಅವ್ರ ಅಣ್ಣದಾನ ಪಾಪ ಅನಿವಾರ್ಯಕ್ಕೆ ಅದಾನ, ಉಳ್ಕಿದವ್ರು ಯಾರೂ ಇಲ್ಲ. ಓಕೆ ಸರ್, ಯತ್ನಾಳ್ ಅವರ ಡಿಮ್ಯಾಂಡ್ಸ್ ಏನು? 1 2 3 ಅನ್ನೋದಾದರೆ ಈ ಡಿಮ್ಯಾಂಡ್ಸ್ ಆದರೆ ನಮ್ಗೆ ಓಕೆ ಅನ್ನೋದಾದ್ರೆ ಏನು ಡಿಮ್ಯಾಂಡ್? ವಂಶವಾದದಿಂದ ಬಿ ಜೆ ಪಿ ಮುಕ್ತ ಆಗಬೇಕು, ಭ್ರಷ್ಟಾಚಾರ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು, ಪ್ರಖರ ಹಿಂದುತ್ವ ಇರೋರು ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸಿಗಬಾರ್ದು. ಸರ್, ರಾಧಾ ಮೋಹನ್ ದಾಸ್ ಬಂದಿದ್ರು, ಮಾತುಕತೆಯನ್ನು ಮಾಡಿದ್ರು. ವಿಜೇಂದ್ರ ಅವರು ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ರಾಧಾ ಮೋಹನ್ ದಾಸ್ ಅವ್ರು ಹೇಳಿರ್ಬೇಕು, ನಾನು ನಿಮ್ಮ ಪರವಾಗಿದ್ದೀನಿ, ಡೋಂಟ್ ವರಿ, ಯು ಗೋ ಹೆಡ್ ವಿಜೇಂದ್ರ ಅಂತ ಹೇಳಿರ್ಬೇಕು. ವಿಜೇಂದ್ರ ಬದಲಾವಣೆ ಆಗೋ ತನಕ ಯತ್ನಾಳ್ ಟೀಮ್ ಅವರು ಈ ಹೋರಾಟ ನಡೀತಾರೆ. ನಮ್ಮ ಹೋರಾಟ ಅಂತೂ ಮಾಡ್ತೀವಿ ರೀ, ನಾವು ಯಾರಿಗೂ ಅಂಜೋದಿಲ್ಲ. ಈಗ ಅಂಜುವ ಶಕ್ತಿ ಇದು ಇಲ್ಲ ನಮ್ಮಲ್ಲಿ, ಅಂಜುವಂಥ ಇದನ್ನೇ ಇಲ್ಲ. ನಾವು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿವಿ. ಯತ್ನಾಳ್ ಅವ್ರನ್ನ ಪಕ್ಷ ವಿರೋಧಿ ಚಟುವಟಿಕೆ ಅಂತ ನಿರ್ಧಾರ ಮಾಡಿದ್ರೆ ಹೈಕಮಾಂಡ್? ನೀವು ಅದನ್ನು ಒಳ್ಳೆ 10 ವರ್ಷದಿಂದ ಕೇಳಕತ್ತೀರಪ್ಪ ಈ ಪ್ರಶ್ನೆ, ಯಾಕೆ ಕೇಳ್ತೀರಿ? ಅವೆಲ್ಲ ಏನು ಬರೀ ಕಳ್ಳರನ್ನ ಇಟ್ಕೊಂಡು ಕುಂಡ್ರಕ್ಕಾಗ್ತದೆ ಪಾಲ್ಟ್ಯಾಗ? ಸತ್ಯವಂತರು, ಪ್ರಾಮಾಣಿಕರು, ಹಿಂದುತ್ವದವ್ರು ಬೇಕಾಗಿಲ್ಲ. ಒಂದೇ ಕುಟುಂಬಕ್ಕೆ ಮಾರಿರೆ ಅದೇ ಪ್ರಶ್ನೆ ಬರ್ತದೆ, ಅದಕ್ಕೆ ಹೊರಗೆ ಹಾಕಿಲ್ಲ. ವಿಜೇಂದ್ರನ ತೆಗಿಲೇಬೇಕು ಅನ್ನೋದು ನಿಮ್ಮ ಡಿಮ್ಯಾಂಡ್? ಎಲ್ಲರದು ರೀ, ನಂದು ಒಬ್ಬೇ ಅಲ್ಲ, ಎಲ್ಲರದು. 90% ಭಾರತೀಯ ಜನತಾ ಪಾರ್ಟಿ, ವಿಜೇಂದ್ರ ಯಡಿಯೂರಪ್ಪ ಕುಟುಂಬ ಸಾಕಾಗಿ ಹೋಗಿದೆ. ಕೊನೆ ಪ್ರಶ್ನೆ ಸರ್, ಹೈಕಮಾಂಡ್ಗೆ ಇವೆಲ್ಲ ಗೊತ್ತಿಲ್ವಾ? ಯಾಕೆ ವಿಜೇಂದ್ರ ಅವ್ರ ಮೇಲೆ ಆಗಿರ್ಬೋದು ಇಷ್ಟು ದೊಡ್ಡ ಮಟ್ಟದ ವಿರೋಧ ಇದ್ರು ಕೂಡ ಹೈಕಮಾಂಡ್ ಯಾಕೆ ಇನ್ನೂ ನೋಡ್ಕೊಂಡು ಬರೋದು, ಅಷ್ಟೊಂದು ವೀಕ್ ಆಗೋಯ್ತು ಹೈಕಮಾಂಡ್ ಅಂತ? ಏನು ಆ ಪ್ರಭು ಶ್ರೀರಾಮಚಂದ್ರನಿಗೆ ಗೊತ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಯತ್ನಾಳ್ ಅವರ ಮತ್ತು ಕ್ಯಾಮರಾಮನ್ ಗಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಯತ್ನಾಳ್ ಅವರ ಮಾತನ್ನ ಗಮನಿಸ್ತಾ ಇದ್ರೆ ನೀನಿರಬೇಕು ಅಥವಾ ನಾನಿರಬೇಕು ಅನ್ನುವ ಸ್ಥಿತಿಗೆ ಬಂದು ತಲುಪಿ ಆಗಿದೆ ಅನ್ನೋದನ್ನ ಅವರು ತಮ್ಮ ಮಾತುಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ರು. ಸೊ ಗುಣಪಡಿಸೋಕೆ ಆಗದೇ ಇರೋ ಸ್ಥಿತಿಯಲ್ಲಿ ಸದ್ಯಕ್ಕೆ ಬಿಜೆಪಿ ಬಣಬಡಿದಾಟ ಇದೆ. ಯಾವುದೇ ಮದ್ದು ತಂದ್ರೂ ಕೂಡ ಅದು ವರ್ಕ್ ಆಗಲ್ಲ, ಟ್ರೀಟೇಬಲ್ ಡಿಸಾರ್ಡರ್ ಆಗಿ ಉಳಿದಿಲ್ಲ ಬಣಬಡಿದಾಟ ಅನ್ನುವಂಥ ವಿಚಾರ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ತನಕ ಹೈಕಮಾಂಡ್ ಈ ವಿಚಾರದಲ್ಲಿ ದೊಡ್ಡ ಮಟ್ಟಿಗಿನ ಯಾವುದೇ ರೀತಿಯಲ್ಲಿ ಹೆಜ್ಜೆಗಳನ್ನು ಇಟ್ಟಿಲ್ಲ. ಕೇವಲ 2ನೇ ಸ್ತರದ ನಾಯಕರನ್ನು ಮಾತ್ರ ರಾಜ್ಯಕ್ಕೆ ಕಳಿಸಿ ಸಂಧಾನ ಪ್ರಯತ್ನವನ್ನು ಮಾಡ್ತಾ ಇದೆ ಹೊರತು ತಾವೇ ಖುದ್ದಾಗ ಅಖಾಡಕ್ಕಿಳಿದಿಲ್ಲ. ಇದರ ಪರಿಣಾಮ ಏನು? ದಿನಕ್ಕೊಬ್ಬರಂತೆ ವಿಜೇಂದ್ರ ವರ್ಸಸ್ ಇವರು, ವಿಜೇಂದ್ರ ವರ್ಸಸ್ ಅವರು ಅಂತ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ 2 ಪ್ರಶ್ನೆಗಳು ಬರುತ್ತೆ. ನಾಯಕರದ್ದು ತಪ್ಪ ಅಥವಾ ವಿಜೇಂದ್ರ ತಪ್ಪ ಅನ್ನುವಂತಹ ಪ್ರಶ್ನೆ, ವಿಜೇಂದ್ರ ಅವರ ಕಾರ್ಯವೈಖರಿ ತಪ್ಪ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಸೇರ್ಕೊಳ್ತಾ ಇದ್ದಾರೆ. ಇಷ್ಟಿನ ತಟಸ್ಥ ಬಣದಲ್ಲಿ ಇದ್ದವ್ರು ಎಲ್ಲರೂ ಕೂಡ ಈಗ ವಿಜೇಂದ್ರ ವಿರುದ್ಧ ತೊಡೆ ತಡ್ತಾ ಇದ್ದಾರೆ. ಸುಧಾಕರ್ ಫಾರ್ ಎಕ್ಸಾಂಪಲ್, ಸುಧಾಕರ್ ಯಾರ ಬಣದಲ್ಲಿದ್ದವರು? ಬಸವರಾಜ ಬೊಮ್ಮಾಯಿ ಜೊತೆಗೆ ಗುರುತಿಸ್ಕೊಳ್ತಾ ಇದ್ದವರು, ಅವ್ರನ್ನೇ ತೊಡೆ ತಟ್ಟಿದ್ರು. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ಮುಗಿಯದ ಯುದ್ಧವಾಗಿ ಪರಿಣಮಿಸ್ಬಿಟ್ಟಿದೆ. ಹೊಸದಾಗಿ ವಿಜೇಂದ್ರ ವರ್ಸಸ್ ಇವರು ಅವರು ಅಂತ ಸ್ಟಾರ್ಟ್ ಆಗ್ತಾ ಇದೆ. ನಿನ್ನೆ ಅಷ್ಟೇ ಸುಧಾಕರ್ ಅವರು ವಾಗ್ದಾಳಿಯನ್ನು ನಡೆಸಿದಂತಹ ರೀತಿಯನ್ನು ನಾವು ಗಮನಿಸಿದ್ವಿ.
ಸುಧಾಕರ್ ರಣಕಹಳೆಗೆ ವಿಜೇಂದ್ರ ಅವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ ಇವತ್ತು. ಅವ್ರು ಏನೇನು ವಿಚಾರಗಳನ್ನು ಹೇಳಿದ್ದಾರೆ? ಪಕ್ಷ ನನ್ನ ಸ್ವತ್ತು ಅಲ್ಲ, ಅವರ ಸ್ವತ್ತು ಅಲ್ಲ. ಸುಧಾಕರ್ ಅವರೇ ಈ ತರ ಮಾತಾಡಬೇಡಿ ಅಂತ ಅವ್ರು ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನ ಪಾತ್ರ ಶೂನ್ಯ, ನಂದೇನು ಪಾತ್ರ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾಗಿ ನಾನು ಯಾವುದೇ ಜಿಲ್ಲೆಗೆ ಅಭಿಪ್ರಾಯವನ್ನ ಕೊಟ್ಟಿಲ್ಲ, ಏನಾದರೂ ಇದ್ರೆ ನಾನು ಖಂಡಿತ ತಿದ್ಕೊಳ್ತೀನಿ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಅಂದ್ರೆ ಕೊನೆಯಲ್ಲಿ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅನ್ನುವಂತಹ ಸೂಚನೆಯನ್ನು ಪರೋಕ್ಷವಾಗಿ ಕೊಟ್ಟರು. ಬಟ್ ಏನೇನೋ ಆರೋಪಗಳು ತನ್ನ ಮೇಲೆ ಬಂದ್ರೆ ತನಗೆ ಸ್ಪಷ್ಟನೆ ಕೊಡೋಕ್ಕೂ ಬರುತ್ತೆ, ತಿರುಗೇಟು ಕೊಡೋದಕ್ಕೂ ಬರುತ್ತೆ ಅನ್ನೋದನ್ನ ವಿಜೇಂದ್ರ ಅವರು ಮತ್ತೊಮ್ಮೆ ಪ್ರಸ್ತಾಪಿಸಿದ್ದಾರೆ. ಜಿಲ್ಲೆ ತಂಡದಿಂದ ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಅವರ ಪಾತ್ರ 0. ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರಬೇಕು. ಕಾರಣ ಏನಂದ್ರೆ ನಾನು ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಿಸಕ್ಕೆ ಹೋಗೋದಿಲ್ಲ. ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ, ಗೊಂದಲ ಇದೆ. ಯಾಕಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದು ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾನು ಹೊಸದಾಗಿ ಯಾವುದೋ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ, ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಆಕ್ರೋಶಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ. ಒಂದು ರೀತಿ ವಿಜೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಂಡು